2017 में सहाफ़ी गौरी लंकेश के कत्ल में मुलव्वस 2 अहम मुल्ज़िमान को ज़मानत पर रिहाई के बाद कर्नाटक के विजयपुरा में दाएं बाजू की तंजीमों ने काफ़ी गर्मजोशी से उनका इस्तकबाल किया है। परशुराम वाघमोरे, जिन पर गोली चलाने का इल्ज़ाम है, और मनोहर ई दवे, जो एक जराइम पेशा और दाएं बाजू के ग्रुप से मुंसलिक हैं। 9 अक्टूबर 2024 को एक खुसूसी अदालत से जमानत मिलने के बाद श्री राम सेना जैसी हिंदुत्व तंजीमों ने उन्हें कलिका मंदिर में माला पहनाई है। इस तकरीब की तस्वीर और वीडियोस वायरल होने के बाद शदीद रद्द-ए-अमल भी सामने आया है, लेकिन ये पहली बार नहीं है कि ऐसे वाक़यात सामने आए हैं। अगस्त 2024 में साबिक़ा बीजेपी रुकन पार्लियामेंट प्रताप सिम्हा ने केटी नवीन कुमार, जो गौरी लंकेश कत्ल केस में एक और मुल्जिम है, की भी शानदार पजीराई की थी। इस केस में अदालतों ने ताक़ीर का हवाला देते हुए अब तक 10 मुल्जिमान को रिहा कर दिया है। गौरी लंकेश हिंदुत्व सियासत की सख्त नख़ाद थी। उन्हें 2017 में उनके घर के बाहर मोटरसाइकिल सवार हमला आवरों ने गोली मारकर कत्ल कर दिया था। मुल्जिमान को जेल से बेल पर इस तरह की आवभगत और पजीराई का मामला 2002 के गुजरात फसादात के दौरान बिल्किस बानो गैंग रेप और उनके खानदान के कत्ल में मुलव्वस 11 मुजरिमों की रिहाई पर भी देखने में आया था। उन्हें रियासती माफ़ी के तहत रिहा किया गया और उनका भी फूलों के हार पहनाकर इस्तकबाल किया गया। हालांकि इस पर कुछ लोगों ने सख्त मजम्मत भी की थी। ऐसे मामले जिनमें जराइम पेशा अफराद को न सिर्फ माफ़ी दी जा रही है, बल्कि उनकी इज्जत अफजाई की जा रही है, उन्हें फूल मालाएं पहनाई जा रही हैं, और इस किस्म की तारीफ से न सिर्फ इंसाफ के उसूल मजरूह होते हैं, बल्कि ये पैगाम भी दिया जा रहा है कि संगीन जुर्म करने वालों का भी एहतराम हो सकता है। हमें अपने आप से ये सवाल ज़रूर पूछना चाहिए कि हम किस किस्म के माशरे को परवान चढ़ा रहे हैं, जब हम न सिर्फ उन लोगों को माफ़ कर रहे हैं, बल्कि उनका जश्न भी मना रहे हैं जो नाकाबिले बयान तशद्दुद की वारदातों के ज़िम्मेदार हैं। ನಮ್ಮ ಹಿಂದೂ ಕಾರ್ಯಕರ್ತರಾಗಿರ್ತಕ್ಕಂಥ ಮನೋಹರ್ ಎಡವೆ ಹಾಗೂ ಪರಶುರಾಮ್ ವಾಘಮೋರೆ ಅವರನ್ನು ಬೇಲ್ ಮ್ಯಾಗೆ ಬಿಟ್ಟಿದೆ ಕೋರ್ಟು. ಇವತ್ತು ಅವರು ನಮ್ಮ ಜಿಲ್ಲೆಗೆ, ನಮ್ಮ ನಾಡಿಗೆ ಆಗಮಿಸಿದ್ದಾರೆ. ಅದಕ್ಕೆ ಅವರಿಗೆ ನಾವು ಭವ್ಯವಾದ ಸ್ವಾಗತವನ್ನು ಕೋರಿದ್ದೇವೆ. ಕಾಳೆಮ್ಮನ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡಿಸಿದ್ದೀವಿ. ಪೂಜೆ ಮಾಡಿಸಿ ಬರುವಂಥ, ಯಾಕಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಸುಮಾರು 6 ವರ್ಷಗಳ ಹಿಂದೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಅವರಿಗೆ ಕರೆದುಕೊಂಡು ಹೋಗಿ ಬಂಧಿಸಿದ್ರು. ಅವರಿಗೆ 6 ವರ್ಷಗಳ ಕಾಲ ಇವರೊಬ್ಬರೇ ಆತಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಟಾರ್ಗೆಟ್ ಸನಾತನ ಹಿಂದೂ ಸಂಸ್ಥೆಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಅವರನ್ನು ಬಂಧಿಸಿ ವಿನಾಕಾರಣ, ಅವರು ಕೊಲೆ ಮಾಡಿಲ್ಲ, ನಿಜವಾಗಿ ಆರೋಪಿ ಇವ್ರಿಗೆ ಸಿಕ್ಕೇ ಇಲ್ಲ, ವಿನಾಕಾರಣ ಅವರು ಹಿಂದೂ ಸಂಘಟನೆ ಮೇಲೆ ಅಪವಾದ ಮಾಡಿ ಆ ಕಾರ್ಯಕರ್ತರನ್ನು ಬಂಧಿಸಿ ಒತ್ತಾಯಪೂರ್ವಕ ಅದನ್ನು ಕೇಸ್ ಅವರ ಮ್ಯಾಗೆ ಹೇರಿದ್ದಾರೆ. ಅದಕ್ಕೆ ಇವಷ್ಟು ದಿವಸ ಜಾಮೀನು ಆಗಿದ್ದಿಲ್ಲ. ಇವತ್ತು ನಮಗೆ ನಿನ್ನೆ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕ ತಕ್ಷಣ ನಾವು ಇವತ್ತು ನಮ್ಮ ಜಿಲ್ಲೆಗೆ ಸ್ವಾಗತ. ಯಾಕಂದ್ರೆ ಪ್ರತಿಯೊಬ್ಬರು ಹಿಂದೂ ಗಮನಿಸ್ತಿರ್ತಾನೆ, ಅದು ಏನದ ಅಂದ್ರೆ ಹಿಂದೂ ಆ ಪಾಪ ಮನೆ ನಡಿಯಂತ ಅವರು ಇಡೀ ಕುಟುಂಬ ಅವ್ರ ಮ್ಯಾಗ ನಡೀತದೆ. ಅಂಥ ಕಾರ್ಯಕರ್ತರಿಗೆ ಅವ್ರು ಬಂಧಿಸಿ 6 ವರ್ಷಗಟ್ಟಲೆ ನೀವು ಜೈಲೊಳಗೆ ಇಡ್ತೀರಪ್ಪ ಅಂದ್ರೆ ನೀವು ವಿಚಾರ ಮಾಡಬೇಕಾಗುತ್ತೆ. ನೀವು ಮನವರಿಕೆ, ನೀವು ಆತ್ಮಾವಲೋಕನೆ ಮಾಡ್ಕೋಬೇಕು. ಇವತ್ತು ನೀವು ಟಾರ್ಗೆಟ್ ಹಿಂದೂಗಾರ ಕಾರ್ಯಕರ್ತರುಗಳನ್ನು ಮಾಡ್ತೀರಿ, ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಹೊಡೆದು ಬೆಂಕಿ ಹಚ್ಚದವ್ರ ಮ್ಯಾಗ ಇನ್ನು ಕೇಸ್ ಹೊಳೆ ತಕ್ಕೋತೀರಿ. ಮತ್ತು ನಿನ್ನೆ ಒಂದು ಹೇಳಿಕೆ ಕೊಡ್ತೀರಿ ನೀವು, ಯಾರು ನಾಥೂರಾಮ್ ಗೋಡ್ಸೆ ಅವ್ರ ಬಗ್ಗೆ ಆಗಲಿ, ಇಲ್ಲ ದೇಶದ್ರೋಹಿಗಳಿಗೆ ಅವ್ರು ಪೂಜೆ ಮಾಡ್ತಾರಂತ. ಅಂದ್ರೆ ನೀವು ಏನು ಮಾಡಕತ್ತೀರ ಅದು ನೀವು ವಿಚಾರ ಮಾಡಿರಲ್ಲ. ಇದನ್ನು ಎಲ್ಲ ಪ್ರತಿಯೊಬ್ಬ ಹಿಂದೂ ಗಮನಿಸ್ತಿರ್ತಾನೆ. ಯಾವಾಗ ನಿಮ್ಮ ಸರ್ಕಾರ ಬಂದದ ಅವಾಗ ಹಿಂದೂಗಳ ಮೇಲೆ ದಬ್ಬಾಳಿಕೆ, ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸ ತಾವು ಮಾಡ್ಕೋತ ಬಂದಿದ್ದೀರಿ. ಇದನ್ನು ಸೂಕ್ಷ್ಮವಾಗಿ ಪ್ರತಿಯೊಬ್ಬ ಹಿಂದೂ ಗಮನಿಸ್ತಿರ್ತಾನೆ. ಒಬ್ಬೊಬ್ಬರು ಕುಟುಂಬನೇ ನಡೆದಿದ್ದು ಅವ್ರ ಮ್ಯಾಗ, ಅಂಥವ್ರಿಗೆ ನೀವು 5-6 ವರ್ಷಗಟ್ಟಲೆ ಹಾಕ್ತಿರಪ್ಪ ಅಂತಂದ್ರೆ ನೀವು ವಿಚಾರ ಮಾಡಬೇಕಾಗಿದ್ದು. ಅದಕ್ಕೆ ನಾವು ಹಿಂದಕ್ಕಾದರೂ ನೀವು ಸಾಧ್ವಿ ಪ್ರಜ್ಞಾ ಸಿಂಗ್ ಅವರಿಗೆ ಕೂಡ ಮಾಲೇಗಾಂವ್ ಬ್ಲಾಸ್ಟ್ ಒಳಗೆ ಹಾಕಿದ್ರಿ. ಆವಾಗ ಕೂಡ ಅವರು ನಿರ್ದೋಷಿಯಾಗಿ ಹೊರಗೆ ಬಂದರು. ಅವ್ರಿಗೂ ಚಿತ್ರಹಿಂಸೆ ಕೊಟ್ಟರಿ, ಸಾಕಷ್ಟು ತೊಂದರೆಗಳನ್ನು ಕೊಟ್ಟರಿ. ಇವಾದರೂ ಕೂಡ ಅದೇ ಮಾಡಿದ್ದೀರಿ. ಮತ್ತು ಇವರು ನಿರ್ದೋಷಿಯಾಗಿ ಹೊರಗೆ ಬರ್ತಾರನ್ನೋಂಥ ವಿಶ್ವಾಸ ವ್ಯಕ್ತಪಡಿಸಿ ಅವ್ರನ್ನು ಸ್ವಾಗತ ಮಾಡ್ಕೊಂಡು ಬರಮಾಡ್ಕೊಂಡಿದ್ದೇವೆ ಇವತ್ತು.